ಇವತ್ತು ಬೆಳ್ಳಂಬೆಳಿಗ್ಗೆ ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದರು ಭ್ರಷ್ಟ ಅಧಿಕಾರಿಗಳ ಮನೆಗಳ ಮೇಲೆ. ರಾಜ್ಯಾದ್ಯಂತ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ರೇಡ್ ಆಗಿತ್ತು. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವ ಆರೋಪದ ಮೇಲೆ 10 ಅಧಿಕಾರಿಗಳಿಗೆ ಸಂಬಂಧಪಟ್ಟ ರಾಜ್ಯದ 40 ಕಡೆ ರೇಡ್ ಮಾಡಿದ್ದಾರೆ. ಪ್ರಮುಖವಾಗಿ ತರೀಕೆರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಯಾಗಿರುವ ನೇತ್ರಾವತಿ ಅಂತ ಇವರ ಮನೆ ಮೇಲೆ ರೇಡ್ ಆಗಿದೆ. 9 ಲಕ್ಷ ನಗದು, 900 ಗ್ರಾಂ ಚಿನ್ನ, 1 kg ಬೆಳ್ಳಿ ಪತ್ತೆಯಾಗಿದೆ. ಕಡೂರು ಪಟ್ಟಣದಲ್ಲಿ ಅವ್ರ ಮನೆ ಇರೋದು. ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು. 13 ವರ್ಷದಿಂದ ಅಧಿಕ ಆಸ್ತಿ ಹೊಂದಿರುವ ಆರೋಪ ಇತ್ತು ಇವ್ರ ಮೇಲೆ. ಲೋಕಾಯುಕ್ತ ರೇಡ್ ಆಗೋದೇ ಹಾಗೆ, ಸಾಮಾನ್ಯ ದೂರು ದಾಖಲಾಗಬೇಕು, ಇಲ್ಲ ರೆಡ್ ಹ್ಯಾಂಡ್ ಆಗಿ ಲಂಚ ತಗೋತಾ ಇದ್ದಾಗ ಸಿಕ್ಕಾಕೋಬೇಕು. ಅಂಥ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಕಲೆ ಹಾಕಿ ಹೋಮ್ವರ್ಕ್ ಮಾಡಿ ಎಲ್ಲಿ ರೇಡ್ ಮಾಡಬೇಕು ಎಲ್ಲ ಮಾಹಿತಿ ಕಲೆ ಹಾಕಿ ಒಂದು ಸರ್ತಿ ಅಟ್ಯಾಕ್ ಮಾಡ್ತಾರೆ. ಆಗ ಸಿಕ್ಕಾಕೋತಾರೆ. ಅದು ಬೆಳಗ್ಗೆನೇ ಎಲ್ಲ ಮನೇಲೇ ಇರಬೇಕು, ನಿದ್ರೆಯ ಮಂಪರ್ನಲ್ಲಿರಬೇಕು, ಆಗ ರೇಡ್ ಆಗೋದು ಎಲ್ಲವೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗ ಒಟ್ಟು 40 ಕಡೆ ರೇಡ್ ಆಗಿದೆ. ಎಲ್ಲ ರೇಡೆಲ್ಲ ಮುಗಿದ ಮೇಲೆ ಕಂಪ್ಲೀಟಾಗಿ ಒಂದು ಸಮಪ್ ಮಾಡ್ತಾರೆ. ಅವರು ಕೂಡ ಹೇಳ್ತಾರೆ, ಬ್ರೀಫ್ ಮಾಡ್ತಾರೆ ಎಲ್ಲೆಲ್ಲಿ ರೇಡ್ ಆಯಿತು, ಏನೇನು ಸಿಕ್ತು ಅಂತಂದ್ಬಿಟ್ಟು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ದಾಖಲೆ ಕೊಡಬೇಕಾಗತ್ತೆ. ನಮ್ಮದೆಲ್ಲ ಸಕ್ರಮ ಅಕ್ರಮ ಅಲ್ಲ ಅಂತ. ಬಟ್ ನೋಡೋಣ, ಅದು ಭ್ರಷ್ಟ ಅಧಿಕಾರಿಗಳು ಅಂತ ಗೊತ್ತಾದ ಮೇಲೇ ರೇಡ್ ಆಗ್ತಕ್ಕಂಥ. ಇನ್ನು ಮಂಡ್ಯದಲ್ಲೂ ಕೂಡ ಲೋಕಾಯುಕ್ತ ರೇಡ್ ಆಗಿದೆ. PWD ಡಿಪಾರ್ಟ್ಮೆಂಟ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ಅವರ ಮನೆ ಮೇಲೆ ರೇಡ್ ಆಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ದಾಖಲೆ ಇಲ್ಲದ ಅಪಾರ ಪ್ರಮಾಣದ ಚಿನ್ನಾಭರಣಗಳೆಲ್ಲವೂ ಕೂಡ ಸಿಕ್ಕಿದೆ. 1.5 kg ಬೆಳ್ಳಿ, ಎಷ್ಟೋ ಗ್ರಾಮ್ ಚಿನ್ನ, ಕ್ಯಾಶ್ 1.5 ಲಕ್ಷ ಕ್ಯಾಶು ಇವೆಲ್ಲವೂ ಸಿಕ್ಕಿದೆ. 350 ಗ್ರಾಮ್ ಚಿನ್ನ, 350 ಗ್ರಾಮ್ ಎಲ್ಲ ಏನು ತುಂಬ ದೊಡ್ಡದಲ್ಲ. ಬಟ್ ನಾಗಮಂಗಲದಲ್ಲಿ ಇರ್ತಕ್ಕಂಥ ಹರ್ಷ ಸಂಬಂಧಿ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಹರ್ಷ PWDನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇವ್ರ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇತ್ತು. ಹಾಗಾಗಿ ರೇಡ್ ಮಾಡಿದ್ದಾರೆ. ಇನ್ನೂ ಕೂಡ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಮೊದಲಿಗೆ ಏನು ಮಾಡ್ತಾರೆ, ಚರಾಸ್ತಿಗಳನ್ನು ಲೆಕ್ಕ ಹಾಕ್ಬಿಡ್ತಾರೆ, ಮನೆಯಲ್ಲಿರ್ತಕ್ಕಂಥ ಚಿನ್ನ ಬೆಳ್ಳಿ ಒಡವೆ ವಸ್ತು ಎಲ್ಲ. ಅದಾದಮೇಲೆ ಸ್ಥಿರಾಸ್ತಿಗಳ ಲೆಕ್ಕಪತ್ರಕ್ಕೆ ಬರ್ತಾರೆ ದಾಖಲೆಗಳು. ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಪ್ರಾಪರ್ಟಿ, ಫಾರ್ಮ್ ಹೌಸ್ ಎಲ್ಲಿದೆ, ಸೈಟ್ ಎಲ್ಲಿದೆ, ಮನೆ ಎಲ್ಲಿದೆ, ಬೇನಾಮಿ ಆಸ್ತಿಗಳು ಮಾಡಿದಾರಾ, ಇವೆಲ್ಲವನ್ನು ನೋಡಿ ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಬಟ್ ಸಿಕ್ಕಿರೋದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ರೇಡ್ ಆಗಿದೆ. ಮಂಡ್ಯ, ಚಿಕ್ಕಮಗಳೂರು, ತರೀಕೆರೆ, ಬೇರೆ ಬೇರೆ ಕಡೆ. ಹಾಗಾಗಿ ಈಗ ಅಲ್ಲೂ ಕೂಡ ಅದೇ ರೀತಿ ಮಂಡ್ಯದಲ್ಲೂ ಲೋಕಾಯುಕ್ತ ದಾಳಿಯಾಗಿದೆ. ಇನ್ನೂ ಕೂಡ ದಾಳಿ ಮುಂದುವರೆದಿದೆ. ಇನ್ನೂ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಎಲ್ಲ ಈ ಆಸ್ತಿ ಪಾಸ್ತಿ ಚಿನ್ನಾಭರಣಗಳು ಇದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದೀವಿ. ಮಂಡ್ಯದಲ್ಲಿ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ಅನ್ನುವವರ ಮನೆಯ ಮೇಲೆ ಮತ್ತು ನಾಗಮಂಗಲದಲ್ಲಿರ್ತಕ್ಕಂಥ ಅವರ ಸಂಬಂಧಿಯ ಮನೆ ಮೇಲೆ ಎಲ್ಲ ಕಡೆಯಲ್ಲೂ ಕೂಡ ರೇಡ್ ಮಾಡಿದಾಗ ಅಲ್ಲೂ ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು ಇವೆಲ್ಲವೂ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾವುದೋ ಒಂದು ಜಿಲ್ಲೆನ ಟಾರ್ಗೆಟ್ ಮಾಡಲ್ಲ ಲೋಕಾಯುಕ್ತದವರು. ಅಟ್ ಎ ಟೈಮ್ 5-6 ಜಿಲ್ಲೆಗಳು, 7-8 ಜಿಲ್ಲೆಗಳಲ್ಲಿ ಈ ಥರ ರೇಡ್ಗಳಾಗುತ್ತೆ.